ಗೂಗಲ್ ಮ್ಯಾಪ್ ನೋಡ್ಕೊಂಡು ಬಂದ್ವಿ ನಮಗೆ ಇಲ್ಲಿಂದ ರೋಡ್ ಹೋಗ್ತದೆ ಮಾರೆ. ನೋಡ್ರಿ ನಮ್ಮ ಬೈಕ್ ನಿಂತತಿಲ್ಲೇ. ಕುದುರೆಮುಖಕ್ಕಿಂತ 10 ಕಿಲೋಮೀಟ್ರ್ ಹಿಂದದೇನೋ. ಸೀನ್ ಹಿಂಗೈತಿ. Hello everyone, welcome back to my YouTube channel. ಸನ್ರೈಸ್ ಮಸ್ತ್ ಆಗೈತಿ ಇಲ್ಲಿ. ಇವತ್ತು ನಾವು ಹೊಂಟಿದ್ದು ಕಳಸ ಹೋಗ್ಬೇಕು. ಇವತ್ತು ಕಳಸ ಟ್ರಿಪ್ ಐತೆ ನಮ್ದು. ಫ್ರೆಂಡ್ಸ್ ಎಲ್ಲ ಬರತ್ತಾರ, ಬೆಂಗಳೂರಿಂದ ಬರತ್ತಾರ, ಒಬ್ರು ಹುಬ್ಳಿಯಿಂದ ಬರತ್ತಾರ. ಸೊ ಅವ್ರು ಬಂದಲ್ಲಿ ಸೀದಾ ಕಳಸದೊಳಗೆ ಜಾಯ್ನ್ ಆಗ್ತಾರೆ. ನಾನು ಇಲ್ಲಿಂದ ಸೋಲೋ ಈಗ ಸದ್ಯಕ್ಕೆ ನಾ ಹೋಗ್ಬೇಕಂತ ಅನ್ಕೊಂಡೆ. ಈಗ ಇದ್ರ ಮೇಲೆ ಆಗೊಮ್ಮೆ ಮೇಲೆ, ಯಾಕಂದ್ರೆ ನಾ ಇದು ಕುದುರೆಮುಖ ಅಲ್ಲೆಲ್ಲ ಹೋಗಿನ 2 ಸಾರಿ ಹೋಗಿನಿ. ಸೊ ಆಗೊಮ್ಮೆ ಮೇಲೆ ಹೊಡಿಬೇಕಂತ ಹೇಳಿ ಈ ಸಾರಿ. ಸೊ ಹಂಗೆ ನೋಡ್ಕೊಂಡು ಹೋಗೋದಿ. ಟೈಮ್ ಎಕ್ಸಾಕ್ಟ್ಲಿ 7:30 ಆಗೈತಿ. ಸೊ ನಮ್ದು ಹೋಗೋದು ಪ್ಲಾನ್ ಇದ್ದಿದ್ದು 6ಗೆ. ಜೋರು ಮಳೆ ಬಂತು ಬೆಳಗ್ಗೆ, ಸಂಬಂಧ ಲೇಟ್ ಆಗಿ. ಸೊ ಈಗೆಲ್ಲ ಕ್ಲಿಯರ್ ಆಗಿದೆ ಅಲ್ಲ. ಮತ್ತೆ ಸಣ್ಣ ಎಲ್ಲ ಹೊರಗೆ ಬರೋದು. ವಾ ಕಾಣೋದು ನೋಡ್ರಿ, ಇದು ಈ ತರ ಕ್ಲೈಮೇಟ್ ಇರ್ಬೇಕು. ಮಸ್ತ್ ಬಿಸಿಲೈತಿ, ಭಾರಿ ಚಂದ ಕಾಣತೈತಿ. ಎಲ್ಲ ಕ್ಲಿಯರ್ ಆಗಿದೆ. ಅಲ್ಲೆಲ್ಲ ನೀಲಿ ಮೋಡ ಇದು ಕಾಣತೈತಿ, ಮುಗಿಲು. ಬೆಳಗ್ಗೆ ಅಷ್ಟು ಜೋರು ಮಳೆ ಬಂತು. ನಾನು ಮಳೆ ಬಿಡತ್ತಿಲ್ಲ ಅಂತ ಅನ್ಕೊಂಡಿದ್ದೆ, ಅಷ್ಟು ಜೋರು ಬಂತು ಮಳೆ. ಈಗ ನೋಡಿದ್ರೆ ಫುಲ್ ಬಿಸಿಲು ಬಿದ್ದೈತಿ. ಮೆಲ್ಕಾರ್ ಬಂದ್ವಿ ಈಗ. ಇದು ಬೆಂಗಳೂರು ಹೈವೇ. ಮುಂದೆ ಹೋಗಿ ನಾವು ಅಲ್ಲಿ ರೈಟ್ ತಗೋಬೇಕು. BC ರೋಡ್ ಒಳಗೆ ಬಂಟ್ವಾಳಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ಮೂಡುಬಿದಿರೆ ರೋಡ್. ಟ್ರಾಫಿಕ್. ಇದು ಧರ್ಮಸ್ಥಳ ಚಿಕ್ಕಮಗಳೂರು ಆ ರೋಡ್ ಇದು. ನಾವಿಲ್ಲಿ ಮುಂದೆ ಹೋಗಿ ಲೆಫ್ಟ್ ತಗೊಳ್ಬೇಕು. ಇಲ್ಲಿ ಲೆಫ್ಟ್ ಹೋಗ್ಬೇಕು. ಬ್ಯಾಗ್ ಸ್ವಲ್ಪ ಮುಂದೆ ಕಟ್ಬೇಕಿಂತ, ಸ್ವಲ್ಪ ಯಾಕೋ ಬ್ಯಾಲೆನ್ಸ್ ಕರೆಕ್ಟ್ ಆಗತ್ತಿಲ್ಲ. ಸ್ವಲ್ಪ ಬ್ಯಾಗ್ ಒಂದು ಕರೆಕ್ಟ್ ಮಾಡ್ಬಿಡುತ್ತೆ. ಮುಂದೆ ಕಟ್ಟೋಣ, ಸ್ವಲ್ಪ ಮುಂದೆ ಮಾಡಿ ಕಟ್ಟೀನಿ. ನೋಡೋಣಂತ ಏನಾಗ್ತದ. ತಂದು ಕೊಟ್ಟೋಣ ಇಲ್ಲೇ. ಇಲ್ಲೇ 8 ಗಂಟೆ ಅಂತ ಹೋಗೋದ್ರದಾಗ ಲೇಟ್ ಆಕತ್ ನಮ್ದು. ಎಗ್ ತಗೊಂಡ್ರೆ ಫುಲ್. ಏನ್ ಮಾರ ಡೈವರ್ಷನ್ ಅಂತ ಹಾಕಿಲ್ಲ, ಏನಿಲ್ಲ. ಅದೊಂದಿಟ್ಬಿಟ್ಟಾರ ಸುಮ್ಮನೆ ಹೆಂಗ್ ಹೋಗುದು ಅಂತೇಳಿ. ಕಾರ್ಕಳ ರೀಚ್ ಆಗಿವೆ ಈಗ. ಒಂದು ಮಳೆ ಬರತ್ತದ ಮಾರೆ. ಮತ್ ವ್ಯೂ
roads, beautiful scene, beautiful weather. ಇನ್ನ ಏನ್ ಬೇಕ್ರಿ, ಎಲ್ಲ ಮಸ್ತ್ ನೋಡಿ. ಇವತ್ತಿಂದ ಮಾತ್ರ ಮಸ್ತ್. ಇಲ್ಲ ನಾವು ಈಗ ವರಾಂಗ ಲೇಕ್ ಟೆಂಪಲ್ ಹೊಂಟಿವಿ. ಇದು ವರಾಂಗ ಊರು, ವಿಲೇಜ್ ರೈಟಿಂಗ್ ಅದ, ಅದನ್ನ ನೋಡ್ಕೊಂಡು ಹೋಗ್ಬಿಡೋದು ಅಂತೇಳಿ. ಟೆಂಪಲ್ಗೆ ಹೋಗ್ಬೋದು, ಅಲ್ಲಿ ಹೋಗೋದು ಹೇಗೆ ಹಾ, ಬೈಕ್ ಹೋಗಲ್ಲ ಅಲ್ಲ? ಇಲ್ಲಿ ಒಳಗಡೆ ಈಗ ಹೋಗೋದಾ? ಹಾ, ಬೈಕ್ ಇಲ್ಲೇ ನಿಲ್ಲಿಸ್ಬೇಕಂತ. ಅಲ್ಲಿ ಕ್ಯಾಂಟೀನ್ ಐತೆ, ಅವ್ರಿಗೆ ಹೇಳಿ ಅಲ್ಲೇ ನಿಂದಿರ್ಸಿ ಹೋಗೋಣ ಅಂತ. ಬೈಕ್ ಇಲ್ಲಿ ನಿಲ್ಸಿದ್ರೆ ನಡೀತಲ್ಲ. ಅದು ಬ್ಯಾಗ್ ಇದೆ ಅದಕ್ಕೆ, ಇಲ್ಲ ಅದ್ರ ಬ್ಯಾಗ್ ಇದೆ ಅಲ್ಲ. ಹಾ, ಅಲ್ಲೇ ಇರ್ಲಿ ಅಂದ್ರು ಹೋಗಿ ಟೆಂಪಲ್ ಹೋಗಿ ಬರೋಣ ಈಗ. ಇದೆಲ್ಲ ಕ್ಲೋಸ್ ಐತಿ, ಇಲ್ಲಿ ಯಾರು ಕಾಣಿಸತ್ತಿಲ್ಲ. ಇಲ್ಲಿ ಮನೆಯವರು ಅದಾರ, ಎಲ್ಲಿ ಗೊತ್ತಿಲ್ಲ. ಮುಂದೆಲ್ಲ ಗುಡ್ಡ, ಕಡೆ ಮಳೆ ಬರೋದು ಸಣ್ಣದು, ಕಡೆ ಏನಿಲ್ಲ. ಇಲ್ಲಿ ಟೆಂಪಲಿಗೆ ಬಂದೀವಿ, ಕರೆ ಯಾರಿಲ್ಲ ನನ್ನ ಜೊತೆ, ನಾವು ಒಬ್ಬನ ಅಂತೇಳಿ ಕಾರ್ ಅವ್ರು ಸ್ವಲ್ಪ ವೇಟ್ ಮಾಡ್ರಿ ಅಂತಂದ್ರೆ, ಸೊ ಯಾರು ಬರೋ ಮಟ್ಟ ಸ್ವಲ್ಪ ಈಗ ವೇಟ್ ಮಾಡ್ಬೇಕು ನಾವು. ಯಾರಿಲ್ಲ ಇನ್ನು. ಇಲ್ಲೇ ಟೆಂಪಲ್ ಎಲ್ಲ ಮಸ್ತ್ ಐತಿ ನೋಡ್ರಿ ಸರ್. ಮಸ್ತ್ ಫಿಶ್ ಅದಾವ ಇಲ್ಲಿ. ಇದು ವೀಕ್ ಡೇ ಅಲ್ಲ, ಸ್ವಲ್ಪ ಜನ ಕಡಿಮೆ ಬರೋದು. ಒಬ್ಬರಿಗೆ ಬಿಡಲ್ಲ ಅಂತವ್ರು. ಸೊ ನೋಡೋಣ, ವೇಟ್ ಮಾಡಿ ಸ್ವಲ್ಪ. ಲೇಕ್ ಟೆಂಪಲ್ದ ಮುಗಿಸೋಂಬರಾಗ ಸ್ವಲ್ಪ ಲೇಟ್ ಆಗ್ತದ. ಅಲ್ಲೇ ಜನ ಇರ್ಲಿಲ್ಲ, ಸ್ವಲ್ಪ ಜನ ಬರೋ ಮಟ್ಟ ಕಾಯ್ಬೇಕಿತ್ತು ಅಂತ ಹೇಳಿದ್ರು ಅವ್ರು. ಒಂದಿಬ್ರು 3 ಜನ ಬಂದ್ರು, ಅವ್ರ ಜೊತೆ ಹೋಗಿ ಬರೋದ್ರೊಳಗೆ ಸ್ವಲ್ಪ ಲೇಟ್ ಆತ. ಅಲ್ಲಿ ಜೋರ್ ಮಳೆ ಜೋರ್ ಇತ್ತು ಮಾರೆ. ಮಳೆ ನಿಂತ ಮೇಲೆ ಅವ್ರ ಬೋಟ್ ಆಮೇಲೆ ಗುಡಿಯಿಂದ ದಡಕ್ ತಂದು ಒಬ್ಬರಿಗೆ ಬೋಟ್ ರೈಡ್ಗೆ ಒಬ್ಬರಿಗೆ 20 ರೂಪೀಸ್ ಅಲ್ಲೇ ಪೇ ಮಾಡ್ಬೇಕು, ಅವ್ರು ಟಿಕೆಟ್ ಕೊಡ್ತಾರೆ. ಅಲ್ಲೇ ಬೋಟಿಂದ ಹೋಗೋದು, ಗುಡಿಗೆ ಹೋಗಿ ಪೂಜೆ ಮಾಡಿಸೋದು, ಇಲ್ಲ ದರ್ಶನ ಮಾಡ್ಕೊಂಡ್ ಬರೋದು. ಈಗ ಹೆಬ್ರಿ ರೀಚ್ ಆದ್ವಿ ನಾವು. ಬೆಳಗಿಂದ ಏನು ತಿಂದಿಲ್ಲ, ಈಗ 11:50 ಆಯ್ತು.
ಸ್ವಲ್ಪ ಏನಾದ್ರು ಇಲ್ಲೇ ತಿನ್ನೋಣ. ಇಲ್ಲಿ ಅದು ಭಟ್ರ ಹೋಟೆಲ್ ಅಂತೇನೋ ಒಂದು ಫೇಮಸ್ ಐತಿ, ನೋಡೋಣ ಅಲ್ಲೇ ತಿನ್ನೋಣ ಅಂತ ಟ್ರೈ ಮಾಡೋಣ. ಇದು ಹೋಟೆಲ್ ಅನ್ಸುತ್ತ. ಹೋಗಿ ತಿಂದು ಬರೋಣ ಅಂತೇನ್ರಿ ಸ್ವಲ್ಪ. ಎಸ್, ನಾಷ್ಟ ಎಲ್ಲ ಆಯ್ತಾ. ಮಳಿ ಒಂದಿಲ್ಲ, ಮಳಿ ಸ್ವಲ್ಪ ಕಡಿಮೆ ಆಗೈತಿ. ಭಟ್ಟಾರ ಹೋಟೆಲ್ ಅಲ್ಲಿ ನಾಷ್ಟ ಮಾಡಿ ಹೊಂಟಿವಿ. ನಾಷ್ಟ ಚಲೋ ಇತ್ತು, ಏನು ಅದು ಇದೆಲ್ಲ ಇರ್ಲಿಲ್ಲ. ಅದು ಫೇಮಸ್ ಕೊಟ್ಟಗಡವು ಅಂತಪ್ಪ, ಅದು ಇರ್ಲಿಲ್ಲ. ಅದು ಸಿಕ್ಕಿದ್ದು ಅವಲಕ್ಕಿ, ಮೊಸರು ಮತ್ತು ಬನ್ಸ್, ಸಿಂಗಲ್ ಬನ್ಸ್ ತಿಂದು ಬಂದೆ ನಾನು. ಅದು ಅವಲಕ್ಕಿ ಮೊಸರು ಚಲೋ ಆಯ್ತು. ಅಂದ್ರೆ ನಾವು ಸೈಡ್ ಅದು ಹಚ್ಚಿರ್ತದಲ್ಲ, ಚೂಡ ಎಲ್ಲ ಮಾಡ್ತಾರಲ್ಲ ಪೇಪರ್ ಅವಲಕ್ಕಿ, ಅಂಥದಕ್ಕೆ ಅವ್ರು ಮೊಸರು ಹಾಕ್ಬಿಡ್ತಾರೆ ಇಷ್ಟ. ಅದು ಅವಲಕ್ಕಿ ಮೊಸರು. ಆಮೇಲೆ ಬನ್ಸ್, ಸೇಮ್ ಬನ್ಸ್, ಬಟ್ ಟೇಸ್ಟ್ ಇತ್ತು. ಈ ಆಂಬ್ಯುಲೆನ್ಸಿಗೆ ಇದು ಇಲ್ಲ ಅನ್ಸುತ್ತ, ಅದು ಸೈರನ್ ಹಾರ್ನ್ ಹಾಕೊಂಡು ಹೊಂಟ ನೀವು ಅವಾಗಿಂದ. ಯೋ, ಹೆವಿ ಮಾಡ ನಾವು ಟೊಯೋಟಾ ಹಿಲಕ್ಸ್ ಫುಲ್ ಆಫ್ ರೋಡ್ ರೆಡಿ ಆಯ್ತದೆ. ಸ್ವಲ್ಪ ಚಳಿ ಚಳಿ ಐತಿಲಿ, ತಂಪು ಗಾಳಿ. ಮ್ಯಾಪಲ್ಲಿ ಹೆಂಗೆ ಕಾಣೋದು ನೋಡಿ. ಫುಲ್ ಜಿಗ್ 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 ಅಂತ. ಈಗ ನೆಕ್ಸ್ಟ್ ಹೋಗೋದು ಇಲ್ಲಿಂದ ಘಾಟ್ ಶುರು. ಟೈರ್ ವಾಸನೆ ಹೊರಗತ್ತಿಲ್ಲ, ಫುಲ್ ಟೈರ್ ಬರ್ನ್ ಆಗಿರ್ತೈತಲ್ಲ ಅದು ಸ್ಮೆಲ್. ಓ, ಮಸ್ತ್ ತುಪ್ಪ ಇದೆ. ಕಿಲೋಮೀಟರ್ ಆಗುಂಬೆ. ಇವೆಲ್ಲ ಮಂಗ್ಯಾಗೆಲ್ಲ ಇಲ್ಲಿ ಊಟ ಹಾಕ್ತಾರಲ್ಲ, ರೋಡ್ ಸೈಡ್ ಬಂದ್ ನಿಂತು ಬಿಡ್ತಾವು. ಹಿಂಗಿದ್ದ ಹಾಕ್ಬಾರ್ದು ಪಾಪ, ಅದು ಪ್ರಾಬ್ಲಮ್. ಕೆಲವೊಬ್ರು ಸ್ಲೋ ಮಾಡ್ತಾರೆ, ಕೆಲವೊಬ್ರು ಮಾಡೋದೇ ಇಲ್ಲ, ಹಾಸ್ಕೊಂಡು ಹೋಗ್ಬಿಡ್ತಾರೆ. ಮಳಿ ಭಾಳ ಜೋರ ಆಗ್ತಿದೆ. ಕ್ಯಾಮ್ರಾ ಒಂದು ತೆಗೆದು ಇಡ್ತೇನೆ. ಆಗುಂಬೆ ಘಾಟ್ ಎಲ್ಲ ಹತ್ಕೊಂಡ್ಬಂದೇವೆ. ಅಲ್ಲಿ ಸ್ವಲ್ಪ ಮಳಿ ಇತ್ತು, ಅದು ಹತ್ತಿದ್ದು ಕಡಿಮೆ ಮಳಿ ಇಲ್ಲ, ಬಿಸಿಲು ಇತ್ತು ನೋಡಿ. ಇಲ್ಲಿ ನಾನು ಶೃಂಗೇರಿ ಹೋಗ್ಲಿಲ್ಲ. ಶೃಂಗೇರಿಕ್ಕಿಂತ ಮುಂಚೆ ಒಂದು ಕಿಗ್ಗ, ಇದು ಊರು ಬರ್ತೈತಿ, ಕಿಗ್ಗ ಆ ರೋಡ್ ಹಿಡಿದು ಬಂದ. ಇದಕ್ಕೆ ಹೋದ್ರೆ ಅದು ಕುದುರೆಮುಖ ಫಾರೆಸ್ಟ್ ಇಂದ ಒಳಗಾಸಿ ಸಂಶಯ ಹೋಗುತ್ತೆ.
ಅಲ್ಲೇ ಪ್ಲಾನ್ ಐತೆ ಸ್ಟೇ ಮಾಡೋದು. ರೋಡ್ ಚಲೋ ಮಾಡ್ಯಾರ ಮಸ್ತ್. ಹೊಸ ರೋಡ್ ಐತಿ, ಲೈಟ್ ಗಿನ್ ಹಾಕ್ಬಿಟ್ಟಾರ. ಗೂಗಲ್ ಮ್ಯಾಪ್ ನೋಡ್ಕೊಂಡು ಬಂದ್ವಿ. ನಮಗೆ ಇಲ್ಲಿಂದ ರೋಡ್ ಹೋಗ್ತದೆ ಮಾರೆ, ಚಲೋ ರೋಡ್ ಬಿಟ್ಟು ನಿಲ್ಲಿಸ್ಬಾರ್ದು. ಬಟ್ ವ್ಯೂ ನೋಡ್ರಿ, ಇಲ್ಲಿ ಏನು ಕ್ರೇಜಿ ಐತೆ. ಮಳೆ ಶುರುವಾತ. ಹೋಗೋಣ ಮುಂದೆ. ನೋಡ್ರಿ ನಮ್ಮ ಬೈಕ್ ನಿಂತತಿಲ್ಲ. ಕುದುರೆಮುಖಕ್ಕಿನ್ನ 10 ಕಿಲೋಮೀಟ್ರ್ ಹಿಂದೆ ನಾವು. ಸೀನ್ ಹಿಂಗೈತಿ. ಜೋರು ಮಳೆ ಬಂತು, ಸ್ವಲ್ಪ ಈಗ ನಿಂತು. ಅಲ್ಲಿನ ಮಳೆ ಬಿಟ್ಟೇ ಇಲ್ಲ ಅದು. ಹೋಗೋಣ ಮತ್ತೆ ಮುಂದೆ. ಕುದುರೆಮುಖ ದಾಟಿ ಬಂದಿವೆ ಈಗ. ಕುದುರೆಮುಖ ಇದು ಸಂಶಯ ಕುದುರೆಮುಖದಿಂದ ಮತ್ತೆ 12 ಕಿಲೋಮೀಟರ್ ಮುಂದೆ ಐತಿ. ವೇಟ್ ಮಾಡೋಣ, ಸ್ವಲ್ಪ ಬರ್ತಾನೆ ಇಲ್ಲೇ. ಮತ್ತು ಸ್ವಲ್ಪ ವೇಟ್ ಮಾಡೋಣ. ಬಂದ ಊಟಿಗೆ. ಹೋಮ್ ಸ್ಟೇ ರೀಚ್ ಆದ್ವಿ. ಹೋಮ್ ಸ್ಟೇ ಈಗ ನಮ್ಮ ರೂಮ್ ಕೊಟ್ಟಾರಿದ್ದಾನೆ. ಇಲ್ಲೆಲ್ಲ ಸಾಮಾನು, ಒಂದು ಹೆಲ್ಮೆಟ್ ಇಟ್ಟಾನ, ಒಂದು ಬ್ಯಾಗ್, ಒಂದು ಅರಿವಿ. ಇಲ್ಲಿ ನಮ್ಮ ದೇವನೆಲ್ಲ ಒಣಗಿ ಹಾಕಿ ಫುಲ್ ಹಸಿ ಆಗಿರ್ತದೆ. ಇದು ಬೆಡ್, ಅದೊಂದು ಟಾಯ್ಲೆಟ್, ವಾಶ್ರೂಮ್, ಬಾತ್ರೂಮ್ ಮುಗೀತು ಇಷ್ಟು. ಇನ್ನೂ ಬ್ಯಾಗ್ ಹೊರಗದ, ನಾನು ಒಳಗಿಡಬೇಕೀಗ. ಶೂಸ್ ಎಲ್ಲ ಫುಲ್ ಹಸಿ ಆಗಿಬಿಟ್ಟ. ವ್ಯೂ ಫ್ರಮ್ ಹೋಮ್ ಸ್ಟೇ. ಆಯಿತು, ಬಂದು ಫ್ರೆಶಪ್ ಆದ್ವಿ. ಫ್ರೆಶಪ್ ಆಗಿ ಇಲ್ಲಿ ಸ್ವಲ್ಪ ಹಂಗೆ ಅಡ್ಡಾಡಕ್ಕೆ ಹೋಗ್ಬೇಕಂತೇಳಿ ನಾಳೆ ಸಿಗೋಣ. ಬಾಯ್ ಬಾಯ್.